सर्वविद्यानां विषजे भवरोगिणां निधये सर्वविद्यानां दक्षिणामूर्तये नमः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ಸರ್ವರಿಗೂ ಯೋಗೋಪಾಸನ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲ ಉತ್ತಮಂ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಸಾಧಿಸಬೇಕಾದ್ರೆ, ಅನುಭವಿಸಬೇಕಾದ್ರೆ ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನಮ್ಮ ಆರೋಗ್ಯದ ಸಮಸ್ಯೆ ಇದ್ರೆ, ರೋಗಗಳು ಹೆಚ್ಚಿದ್ರೆ ಧರ್ಮವನ್ನ ಅನುಸರಿಸಲಿಕ್ಕಾಗಲ್ಲ, ಅರ್ಥವನ್ನ ಸಾಧಿಸ್ಲಿಕ್ಕಾಗಲ್ಲ, ಕಾಮವನ್ನ ಅನುಭವಿಸ್ಲಿಕ್ಕಾಗಲ್ಲ, ಮೋಕ್ಷವನ್ನ ಮುಟ್ಲಿಕ್ಕಾಗಲ್ಲ. ಆ ಕಾರಣಕ್ಕೆ ನಮ್ಮ ಹಿರಿಯರು ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ರು. ನಾವು ಈಗಲೂ ಆರೋಗ್ಯದ ಕಡೆಗೆ ಗಮನವನ್ನ ಕೊಡ್ತಾ ಇದ್ದೀವಿ. ಆದ್ರೆ ಯಾವ ರೀತಿ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀವಿ? ಕೇವಲ ಶರೀರದ ಆರೋಗ್ಯದ ಕಡೆ ಗಮನ ಕೊಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಜಿಮ್ ಅನ್ನ ಮಾಡ್ತೀವಿ, ಹೆರೋಬಿಕ್ಸ್ ಮಾಡ್ತೀವಿ, ಬೇರೆ ಬೇರೆ ರೀತಿಯ ವೈರುಧ್ಯವಿರುವಂತಹ ಕ್ರಿಯೆಗಳನ್ನ ಮಾಡ್ತೀವಿ. ಆದ್ರೆ ರೋಗ ಮೊದಲಿಗೆ ಬರುವಂತದ್ದು ಮನಸ್ಸಿಗೆ. ಹಾಗಾಗಿ ದೇಹದ ಆರೋಗ್ಯ ಎಷ್ಟು ಮುಖ್ಯವೋ ಮನಸ್ಸಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಈ ಶರೀರ ಮತ್ತು ಮನಸ್ಸಿನ ಎರಡು ಆರೋಗ್ಯವನ್ನ ಸರಿದೂಗಿಸುವಂತಹ ಅದ್ಭುತವಾದ ಸಾಧನ ಯೋಗಾಸನ. ಈ ಯೋಗದಲ್ಲಿ ಬರುವಂತಹ ಆಸನ, ಪ್ರಾಣಾಯಾಮ, ಮುದ್ರಾ ಮತ್ತು ಧ್ಯಾನ ನಮ್ಮ ಮನಸ್ಸಿನ ಮತ್ತು ಶರೀರದ ಆರೋಗ್ಯವನ್ನ ವೃದ್ಧಿಸಲಿಕ್ಕೆ ಸಹಾಯವನ್ನ ಮಾಡ್ತದೆ. ವಿಶೇಷವಾಗಿ ಶರೀರದ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಿಕ್ಕೂ ಕೂಡ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡುವಂಥದ್ದು ಈ ಯೋಗ. ಯಾಕೆಂತ ಹೇಳಿದ್ರೆ ಶರೀರ ಒಂದು ಅದ್ಭುತ ಸಾಧನ. ಅದಕ್ಕೋಸ್ಕರವೇ ಕಾಳಿದಾಸ ಹೇಳ್ತಾರೆ, ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಯಾವುದೇ ಸಾಧನವನ್ನ, ಧರ್ಮವನ್ನ ಮುಟ್ಟಬೇಕಾದ್ರೆ ಶರೀರ ಒಂದು ಚೆನ್ನಾಗಿರಬೇಕು. ಶರೀರ ಚೆನ್ನಾಗಿದ್ರೆ ಏನನ್ನು ಬೇಕಾದ್ರೂ ಮುಟ್ಟಬಹುದು. ಹಾಗಾಗಿ ಆರೋಗ್ಯ, ಈ ಶರೀರದ ಆರೋಗ್ಯ ಮತ್ತು ಮನಸ್ಸಿನ ಆರೋಗ್ಯ ಎರಡೂ ಕೂಡ ಬಹಳ ಮುಖ್ಯ. ಅದರ ಹೊರಗಿನ ಜಗತ್ತಿನಲ್ಲಿ ಲೌಕಿಕವಾಗಿ ನಾವು ಸಾಧನೆ ಮಾಡಬೇಕಾದ್ರೆ ಶರೀರ ಸ್ವಲ್ಪ ಹೆಚ್ಚು ಪ್ರಾಮುಖ್ಯತೆಯನ್ನು ಗಳಿಸ್ತವೆ. ಆ ಕಾರಣಕ್ಕೆ ನಾವು ವಾಕಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಕ್ರಿಯೆಗಳನ್ನು ಮಾಡ್ತೀವಿ. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಯಾವ್ದನ್ನ ಹೇಗ್ ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಉದಾಹರಣೆಗೆ ನಾವು ವಾಕಿಂಗ್ ಅನ್ನ ಮಾಡ್ತೀವಿ, ಆರೋಗ್ಯ ಚೆನ್ನಾಗಿಟ್ಕೋಬೇಕು, ನನಗೆ ಶುಗರ್ ಬರಬಾರ್ದು, ನನಗೆ BP ಬರಬಾರ್ದು, ಆ ಕಾರಣಕ್ಕೆ ವಾಕಿಂಗ್ ಮಾಡ್ತೀವಿ. ಆದ್ರೆ ವಾಕಿಂಗ್ ಅನ್ನು ಕೂಡ ಹೇಗ್ ಮಾಡಬೇಕು ಗೊತ್ತಿಲ್ಲ. ನಾನು ಹೇಳ್ತೀನಿ, ವಾಕಿಂಗ್ ಮಾಡೋದಿದ್ರೆ ಕೇವಲ ನನ್ನ ಮಾತು ಮಾತ್ರ ಅಲ್ಲ, ವಿಜ್ಞಾನದ ಮಾತು ಕೂಡ ಹೈಟಿಗೆ ತಕ್ಕಂತ ಹೆಜ್ಜೆಯನ್ನ ಇಡಬೇಕು. ಉದಾಹರಣೆಗೆ ನೀವು ವಾಕ್ ಮಾಡ್ತಾ ಇದ್ದೀರಿ, 5.5 ಅಡಿ ಇದ್ದೀರಿ. 5.5 ಅಡಿ ಇದ್ದವರು ಕನಿಷ್ಠ ಪಕ್ಷ 1 ನಿಮಿಷಕ್ಕೆ 100 ಹೆಜ್ಜೆಗಳು ಫಾಸ್ಟ್ ಆಗಿ ವಾಕ್ ಮಾಡಬೇಕು. ಅದಕ್ಕಿಂತ ಹೆಚ್ಚಿದ್ದವರು 110, 115, ಮ್ಯಾಕ್ಸಿಮಮ್ 115 ಹೆಜ್ಜೆಗಳನ್ನು 1 ನಿಮಿಷಕ್ಕೆ ಇಡಬೇಕು. ಹೀಗೆ ಯಾರು ಸರಿಯಾದ ರೀತಿ ವಾಕ್ ಮಾಡ್ತೀರಿ, ಯಾಕೆ ಪ್ರಯೋಜನ ಆಗಲ್ಲ, ಯಾಕೆ ಆರೋಗ್ಯ ವೃದ್ಧಿಸಲ್ಲ? ಆದ್ರೆ ತುಂಬಾ ಸಮಸ್ಯೆ ಏನು ಅಂದ್ರೆ ಮಳೆಗಾಲ ಬಂದಾಗ ವಾಕ್ ನಿಲ್ಲಿಸ್ತೀವಿ, ಹೆಚ್ಚು ಚಳಿ ಆದಾಗ ವಾಕ್ ನಿಲ್ಲಿಸ್ತೀವಿ. ಆದ್ರೆ ಯೋಗಾಸನದ ಅದ್ಭುತ ಶಕ್ತಿ ಏನು ಅಂದ್ರೆ ನೀವು ಮನೆಯಲ್ಲೇ ಕೂತು ಆರಾಮವಾಗಿ, ಯಾವುದೇ ಮಳೆ ಬಂತು ಅಂತ ಅದಕ್ಕೆ ವಿಶ್ರಾಂತಿ ಕೊಡದೆ, ಚಳಿ ಇದೆ ಅಂತ ವಿಶ್ರಾಂತಿ ಕೊಡದೆ, ನಿರಂತರವಾಗಿ ಈ ಆಸನಾಭ್ಯಾಸವನ್ನ, ಪ್ರಾಣಾಯಾಮ ಅಭ್ಯಾಸವನ್ನ ಮಾಡ್ತಾ ಹೋಗ್ಬೋದು. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮೂಲಕ ಅತ್ಯಂತ ಸರಳವಾದ ಆಸನಗಳ ಮೂಲಕ
ಆ ಅಭ್ಯಾಸವನ್ನ ಮಾಡ್ತಾ ಹೋಗೋಣ. ನಮ್ಮ ಆರೋಗ್ಯದ ಸ್ಥಿತಿಯನ್ನ ಎಷ್ಟು ಸಾಧ್ಯ ಅಷ್ಟು ಉತ್ತಮ ಮಾಡಿಕೊಳ್ಳುವ ಕಡೆಗೆ ನಮ್ಮ ಗಮನವನ್ನ ಕೊಡೋಣ. ಆರೋಗ್ಯ ಒಂದು ಚೆನ್ನಾಗಿ ಇಲ್ಲದೆ ಹೋಗ್ಬಿಟ್ರೆ ನಾವ್ ಎಷ್ಟು ಹಣ ಸಂಪಾದನೆ ಮಾಡಿದ್ರೆ ಏನ್ ಪ್ರಯೋಜನ? ನಾವು ಅದನ್ನೆಲ್ಲ ತಗೊಂಡು ಹೋಗಿ ಡಾಕ್ಟರ್ ಹತ್ರ ಕೊಡ್ತೀವಿ. ಡಾಕ್ಟರ್ ಹತ್ರ ಕೊಡ್ಲಿಕ್ಕೋಸ್ಕರ ನಾವು ದುಡಿತಾ ಇಲ್ಲ. ನಾವು ಬೆಂಚ್ ಕಾರಲ್ಲಿ ಹೋಗ್ತಾ ಇರ್ತೀವಿ, ಆದ್ರೆ ಹೋಗ್ತಾ ಇರೋದು ಎಲ್ಲಿಗೆ ಅಂದ್ರೆ ಆಸ್ಪತ್ರೆಗೆ ಹೋಗ್ತೀವಿ. ಹೋಗ್ತಾ ಇರೋದು ಬೆಂಚ್ ಕಾರ್, ಇರೋದು ದೊಡ್ಡ ಮನೆ, ಆದ್ರೆ ನಾವು ಖರ್ಚು ಮಾಡೋದು ಹೆಚ್ಚು ಸಮಯ ವಿನಿಯೋಗಿಸೋದು ಎಲ್ಲವೂ ಕೂಡ ಆಸ್ಪತ್ರೆಯಲ್ಲಿ ವಿನಿಯೋಗಿಸ್ತೀವಿ. ಆ ಪುರುಷಾರ್ಥಕ್ಕೆ ನಾವು ಯಾಕೆ ದುಡಿಬೇಕು? ನಾವು ದುಡಿದ ಹಣವನ್ನ ನಮಗೋಸ್ಕರ ಹೆಚ್ಚು ಆರಾಮವಾಗಿ ಊಟ ಮಾಡಿ, ಆರಾಮವಾಗಿ ನಿದ್ದೆ ಮಾಡ್ಲಿಕ್ಕೆ, ಶಾಂತವಾಗಿ ಜೀವನ ಕಳೀಲಿಕ್ಕೆ ಅದನ್ನು ಅನುಭವಿಸಬೇಕು. ನಾನು ಅದಕ್ಕೆ ಹೇಳಿದ್ದು, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ನಾವು ಸರಿಯಾಗಿ ಅನುಭವಿಸಬೇಕಾದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ಮನಸ್ಸು ಆರಾಮವಾಗಿರ್ಬೇಕು. ಆಗಿದ್ರೆ ಮಾತ್ರ ಈ ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯ. ಅದಿಲ್ಲದೆ ಹೋದ್ರೆ ನಮ್ಮ ಜೀವನ ಕೇವಲ ದುಃಖದಲ್ಲಿ, ರೋಗಗಳೇ ಜಾಸ್ತಿ ಆದ್ರೆ, ನಾ ತುಂಬಾ ಜನರನ್ನು ನೋಡಿದ್ದೀನಿ, ಕೇವಲ ಬಾಕ್ಸ್ಗಳಲ್ಲಿ ಮಾತ್ರೆಗಳನ್ನು ಜೋಡಿಸಿಟ್ಕೊಂಡಿರ್ತಾರೆ. ನಾವು ತರಕಾರಿಗಳನ್ನ ಹಣ್ಣುಗಳನ್ನು ಜೋಡಿಸಿಟ್ಕೊಂಡ ಹಾಗೆ ತುಂಬಾ ಜನ ಮಾತ್ರೆಗಳನ್ನು ಜೋಡಿಸಿಟ್ಕೊಳ್ತಾರೆ. ನನಗನ್ಸೋದು ಬಹುಶಃ ಮುಂದಿನ ದಿನಗಳಲ್ಲಿ ಮನೆಗಳಲ್ಲಿ ಜಗಳ ಶುರು ಆದ್ರೆ, ಯಾವುದಕ್ಕೋಸ್ಕರ ಜಗಳ ಶುರು ಆಗ್ಬಹುದು? ಹೀಗೆಲ್ಲ ಆಸ್ತಿಗೋಸ್ಕರ, ಹಣಕ್ಕೋಸ್ಕರ ಜಗಳ ಮಾಡ್ತೀವಿ. ಆದ್ರೆ ಮುಂದಿನ ದಿನದಲ್ಲಿ ನಾವು ಜಗಳ ಶುರು ಮಾಡಿದ್ರೆ, ನನ್ ಮಾತ್ರೆ ನೀನ್ ಯಾಕೆ ತಗೊಂಡೆ, ಅಲ್ಲಿ ನನ್ ಮಾತ್ರೆ ಇಟ್ಟಿದ್ದೆ, ಅದು ಕಾಣಿಸ್ತಾ ಇಲ್ಲ, ಯಾರು ತಗೊಂಡ್ರು? ಮಾತ್ರೆಗಳಿಗೋಸ್ಕರ ಜಗಳ ಶುರು ಆಗ್ಬೋದು. ಆ ಮಾತ್ರೆಗಳ ತನಕ ನಾವು ಹೋಗದೆ, ಮಾತ್ರೆಗಳು ಈಗ ಕಡಿಮೆ ಬೆಲೆನಲ್ಲಿ ಮಾತ್ರೆ ಸಿಗ್ತಾ ಇದೆ. ನಮ್ಮ ಆರೋಗ್ಯ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಲಿ, ಆರೋಗ್ಯ ಇರುವಂತದ್ದು ಒಳಗಡೆ, ಹೊರಗಿನಿಂದ ಬರಲ್ಲ. ಮಾತ್ರೆಗಳನ್ನ ತಗೊಳ್ಳುವಂಥದ್ದು, ಹೊರಗಿನ ಔಷಧೋಪಚಾರವನ್ನ ಮಾಡುವಂಥದ್ದು ಕೇವಲ ನಮ್ಮ ಒಳಗೆ ಬಂದಿರುವ ರೋಗವನ್ನ ಹೊರಗೆ ಹಾಕ್ಲಿಕ್ಕೆ, ಆರೋಗ್ಯ ವೃದ್ಧಿಸ್ಲಿಕ್ಕಲ್ಲ. ಆರೋಗ್ಯವೇ ವೃದ್ಧಿಸಿದ್ರೆ ನಮಗೆ ರೋಗದ ಪ್ರಶ್ನೆಯೇ ಇಲ್ಲ. ನಮಗೆ ಯಾಕೆ? ಹಾಗಾದ್ರೆ ಆರೋಗ್ಯ ಅಂದ್ರೆ ಏನು? ಚೆನ್ನಾಗಿ ನೆನ್ಪಿಡಿ, ಆರೋಗ್ಯ ಅಂತ ಹೇಳಿದ್ರೆ ಬಹಳ ದೊಡ್ಡ ಡೆಫಿನೇಷನ್ ಅದಕ್ಕೆ ಬೇಕಾಗಿಲ್ಲ. ಹೊರಗಿನ ಔಷಧೋಪಚಾರವಿಲ್ಲದೆ ನಮಗೆ ನಾವೇ ಆ ರೋಗವನ್ನ ಗುಣಪಡಿಸಿಕೊಳ್ಳುವ ಶಕ್ತಿ ನಮಗಿದ್ರೆ ಅದಕ್ಕೆ ಆರೋಗ್ಯ ಅಂತ ಹೆಸರು. ಶೀತ ಬಂದೇ ಬರ್ತದೆ, ಜ್ವರ ಬಂದೇ ಬರ್ತದೆ. ಇವತ್ತಿನ ಕಲಬೆರಕೆಯ ಆಹಾರ ಪದ್ಧತಿಯಿಂದಾಗಿ ಬೇರೆ ಬೇರೆ ತರದ ಸಮಸ್ಯೆಗಳು ಬರ್ತದೆ. ಆದ್ರೆ ನಮ್ಮನ್ನ ನಾವು ಶುದ್ಧಿ ಮಾಡಿಕೊಳ್ಳುವ, ನಮ್ಮನ್ನ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ಆ ರೋಗವನ್ನು ವಿರೋಧಿಸುವ ಶಕ್ತಿ ನಮಗ್ ಬಂದ್ರೆ ಅದಕ್ಕೆ ಆರೋಗ್ಯ ಅಂತ ನಾನು ಕರಿತೀನಿ. ಸಾಮಾನ್ಯವಾಗಿ ಆರೋಗ್ಯ ಕೆಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ನಿಜವಾದ ಆರೋಗ್ಯದ ಲಕ್ಷಣ ಏನು ಅದನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಸಮಧಾತು, ನಮ್ಮ ದೇಹದಲ್ಲಿರುವ ಸಪ್ತಧಾತುಗಳು, ರಕ್ತ, ಮಾಂಸ, ಮಜ್ಜ, ವೀರ್ಯ ಎಲ್ಲವೂ ಕೂಡ, ಶುಕ್ರ ಎಲ್ಲವೂ ಕೂಡ ಸಶಕ್ತವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇರಬೇಕು. ಸಮ ಅಗ್ನಿಹಿ, ನಾವು ತಿಂದಂತಹ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು. ಈಗೊಂದು ಸಣ್ಣ ವಿರಾಮವನ್ನ ಪಡೆದು ನಂತರ ನಮ್ಮ ಆರೋಗ್ಯದ ಲಕ್ಷಣ ಹೇಗಿರಬೇಕು ಅದನ್ನು ಗಮನಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಆರೋಗ್ಯದ ಲಕ್ಷಣ ಹೇಗಿರಬೇಕು ಅಂತ ವಿವೇಚನೆ ಮಾಡ್ತಾ ಇದ್ವು, ಚಿಂತನೆ ಮಾಡ್ತಾ ಇದ್ವು. ನಾವು ತಿಂದಂತಹ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು. ಸರಿಯಾದ ರೀತಿಯಲ್ಲಿ ಜೀರ್ಣ ಆಗದೆ ಇದ್ರೆ, ಅದು ಸರಿಯಾದ ರೀತಿಯಲ್ಲಿ ಹೊರಗೆ ಹೋಗದೆ ಇದ್ರೆ ಮನಸ್ಸು ಪ್ರಸನ್ನವಾಗಿರಲ್ಲ, ಆತ್ಮ ಪ್ರಸನ್ನವಾಗಿರಲ್ಲ. ಹಾಗಾಗಿ ತಿಂದಂತ ಆಹಾರ ಸರಿಯಾದ ರೀತಿಯಲ್ಲಿ ಹೊರಗೆ ಹೋಗಬೇಕು. ಇಷ್ಟೆಲ್ಲವೂ ಲಕ್ಷಣ ನಿಮಗಿದ್ರೆ ಅದು ಆರೋಗ್ಯವಂತನ ಲಕ್ಷಣ. ಒಂದು, ಸಪ್ತಧಾತುಗಳು ಸರಿಯಾಗಿರಬೇಕು. ಎರಡು, ತಿಂದಂತಹ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗಬೇಕು. ಮತ್ತು ನಮ್ಮ ದೋಷಗಳು, ಸಾಮಾನ್ಯವಾಗಿ ವಾತ, ಪಿತ್ತ, ಕಫ, ಈ ಮೂರು ದೋಷಗಳು ನಮ್ಮನ್ನು ಕಾಡ್ತವೆ. ಈ ಕಾರಣದಿಂದನೇ ಹೆಚ್ಚು ಕಾಯಿಲೆಗಳು ಬರ್ತವೆ. ಇದರ ಬಗ್ಗೆ ನಾಳೆಯ ಸಂಚಿಕೆಯಲ್ಲಿ ಈ ಮೂರು ಪ್ರಕೃತಿಗಳನ್ನು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾಳೆ ಚಿಂತನೆ ಮಾಡೋಣ. ಮತ್ತು ಮುಂದುವರೆದು ಮನಸ್ಸು ಮತ್ತು ಆತ್ಮ ಪ್ರಸನ್ನವಾಗಿರಬೇಕು. ಹೀಗಿದ್ರೆ ಅದು ಆರೋಗ್ಯವಂತನ ಲಕ್ಷಣ. ಹೀಗೆ ಆರೋಗ್ಯವನ್ನು ವೃದ್ಧಿಸ್ಲಿಕ್ಕೆ ಯೋಗದ ಒಳಗಿನ ಆಸನ ಅದ್ಭುತವಾದ ರೀತಿಯಲ್ಲಿ ಸಹಾಯವನ್ನ ಮಾಡ್ತದೆ. ಬನ್ನಿ ಈಗ ಒಂದು ಸರಳವಾದ ಮತ್ತು ಅದ್ಭುತ
ಪರಿಣಾಮವನ್ನು ಉಂಟು ಮಾಡುವಂತಹ ಆಸನವನ್ನ ಮಾಡೋಣ. ನಿಂತು ಮಾಡುವಂತ ಆಸನ. ಆರಾಮವಾಗಿ ನಿಧಾನವಾಗಿ ನಿಲ್ಲಿ. ಯಾವುದೇ ಆಸನವನ್ನ ಶುರು ಮಾಡಲಿಕ್ಕೆ ಮುಂಚೆ ಚೆನ್ನಾಗಿ ನೆನ್ಪಿಡಿ, ಮೊದಲು ದೇಹದ ಸೂಕ್ಷ್ಮ ವ್ಯಾಯಾಮ ಅಥವಾ ಉಷ್ಣ ವ್ಯಾಯಾಮವನ್ನ ಅಭ್ಯಾಸ ಮಾಡಬೇಕು. ಅದಾದ ಮೇಲೆ ಆಸನವನ್ನ ಶುರು ಮಾಡಬೇಕು. ಆದ್ರೆ ಆಸನ ವ್ಯಾಯಾಮವನ್ನು ಶುರು ಮಾಡ್ಲಿಕ್ಕೆ ಮುಂಚೆ ಚೆನ್ನಾಗಿ ನೆನ್ಪಿಡಿ, ಬೆಳಗ್ಗೆ ಇಲ್ಲ ಸಂಜೆ ಈ ಎರಡೂ ಸಮಯ ಸೂಕ್ತ. ನಮ್ಮ ಪ್ರಕೃತಿಯಲ್ಲಿ ಎರಡು ಬದಲಾವಣೆಗಳಾಗ್ತದೆ. ಒಂದು ಸೂರ್ಯೋದಯ, ಇನ್ನೊಂದು ಸೂರ್ಯಾಸ್ತ. ಸೂರ್ಯೋದಯದ ಸಮಯ ಮತ್ತು ಸೂರ್ಯಾಸ್ತದ ಸಮಯ ಯೋಗಾಭ್ಯಾಸಕ್ಕೆ ಬಹಳ ಅತ್ಯಂತ ಸೂಕ್ತವಾದ ಸಮಯ. ಈ ಸಮಯದಲ್ಲಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಹೊಟ್ಟೆಯನ್ನ ಖಾಲಿ ಇಟ್ಟು ಸಾಧ್ಯವಾದರೆ ಒಂದು ಗ್ಲಾಸ್ ನೀರನ್ನ ಕುಡಿದು ದೇಹವನ್ನು ಶುದ್ಧಿ ಮಾಡಿ ಆಸನಾಭ್ಯಾಸ ವ್ಯಾಯಾಮಾಭ್ಯಾಸವನ್ನು ಮಾಡೋದು ಬಹಳ ಸೂಕ್ತ. ಇದೆಲ್ಲ ಅಭ್ಯಾಸ ಇಟ್ಕೊಂಡು ನಂತರ ಆಸನವನ್ನು ಶುರು ಮಾಡೋಣ. ಮೊಟ್ಟ ಮೊದಲ ಆಸನ ತಾಡಾಸನ. ತಾಡಾಸನ ಅಂದ್ರೆ ಪರ್ವತಾಸನ ಅಂತ. ತುಂಬಾ ಜನಕ್ಕೆ ನಡೆಯುವ ಭಂಗಿ ಸರಿ ಇಲ್ಲ, ಅವರು ನಿಲ್ಲುವ ಭಂಗಿ ಸರಿ ಇಲ್ಲ. ಅದು ಸರಿ ಇಲ್ಲ ಅಂತ ಹೇಗೆ ಗುರ್ತಿಸೋದು? ನೀವು ಸರಳವಾಗಿ ನೀವು ಚಪ್ಪಳಿಯನ್ನು ಒಮ್ಮೆ ಗಮನಿಸಿ. ಇಲ್ಲ ಲೆಫ್ಟ್ ಸೈಡ್ ಮೂಲೆ ಸೌದಿದೆ, ಇಲ್ಲ ರೈಟ್ ಸೈಡ್ ಮೂಲೆ ಸೌದಿದೆ ಅಂದ್ರೆ ನೀವು ನಡಿಗೆ ವಕ್ರವಾಗಿದೆ ಅಂತ ಅರ್ಥ. ಅದು ಸರಿಯಾಗಿ ನೀವು ಹೆಜ್ಜೆ ಆಗ್ತಾ ಇದ್ರೆ ಮಧ್ಯದ ಭಾಗದಲ್ಲಿ ಸವೆತ ಆಗಿರುತ್ತೆ. ಇದು ಆಗ್ತಾ ಇದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಬೇರೆ ಸಮಸ್ಯೆಗಳು ಬರಲ್ಲ. ಬೇರೆ ಸಮಸ್ಯೆ ಅಂದ್ರೆ ಮಂಡಿ ಸಮಸ್ಯೆ ಅಥವಾ ಬ್ಯಾಕ್ ಪೇನ್ ಸಮಸ್ಯೆಗಳು ಬರಲ್ಲ. ಆದ್ರೆ ನಮ್ಗೆ ನಿಲ್ಲುವ ಮತ್ತು ಕೂರುವ ಭಂಗಿಯೇ ನಮಗೆ ಗೊತ್ತಿಲ್ಲ. ನಿಂತಾಗ್ಲೂ ಕೂತಾಗ್ಲೂ ನಾವ್ ಹೇಗಿರ್ತೀವಿ ಅಂದ್ರೆ ಎದೆಲ್ಲ ಕುಸಿದು ಭುಜ ಎಲ್ಲ ಕುಸಿದು ಯಾವುದೋ ರೋಗ ನನಗೆ ಬಂದಿದೆ ಅನ್ನೋ ಹಾಗೆ ನಿಲ್ತೀವಿ. ಆದ್ರೆ ನಿಂತಾಗ ಎದೆಯನ್ನ ಎತ್ತಿ ಸೊಂಟವನ್ನ ನೇರ ಮಾಡಿ ನೀವು ನಿಲ್ಲೋದನ್ನ ಅಭ್ಯಾಸ ಮಾಡಿ. ಬ್ಯಾಕ್ ಪೇನ್ ಬರಲ್ಲ, ನೆಕ್ ಪೇನ್ ಬರಲ್ಲ. ಮತ್ತು ನಿಲ್ಲಬೇಕಾದ್ರೆ ಯಾವಾಗ್ಲೂ ಕೂಡ ಚೆನ್ನಾಗಿ ನಿಂತಿರ್ಲಿ. ಎರಡೂ ಕಾಲುಗಳ ಮೇಲೆ ಸಮವಾಗಿ ಭಾರವನ್ನ ಕೊಟ್ಟು ನಿಲ್ಲಬೇಕು. ನಾವು ನಿಂತಾಗ ಸಾಮಾನ್ಯ ಬಲಗಾಲ ಮೇಲೆ ಇಲ್ಲ ಎಡಗಾಲಿನ ಮೇಲೆ ಗಮನವನ್ನ ಕೊಡ್ತೀವಿ. ಹೀಗೆ ಕೊಟ್ಟಾಗ ಭಾರವನ್ನ ಬಿಟ್ಟಾಗ ಮಂಡಿ ನೋವು ಬರ್ತದೆ. ದೇಹದ ಭಾರ ಜಾಸ್ತಿ ಇದೆ, ನಮ್ಮ ಹೈಟ್ಗಿಂತ ದೇಹದ ಭಾರ ಜಾಸ್ತಿ ಇದೆ. ಹಾಗೆ ಜಾಸ್ತಿ ಇದ್ದು ನೀವು ಒಂದು ಕಾಲ್ ಮೇಲೆ ಭಾರ ಬಿಟ್ರೆ ಖಂಡಿತ ಮಂಡಿ ಸವೆತ ಬೇಗ ಆಗ್ತದೆ. ಮಂಡಿಯ ಸಮಸ್ಯೆ ನೋವು ಜಾಸ್ತಿ ಆಗ್ತದೆ. ವೆರಿಕೋಸ್ ಇವತ್ತು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುವಂತಹ ವೆರಿಕೋಸ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗ್ತದೆ. ಆ ಕಾರಣಕ್ಕೆ ನಿಲ್ಲಬೇಕಾದ್ರೆ ಚೆನ್ನಾಗಿ ನೆನ್ಪಿಡಿ, ಎರಡೂ ಕಾಲಗಳನ್ನ ಸಮಸ್ಥಿತಿ ಅಂತ ಯೋಗದಲ್ಲಿ ನಾವು ಕರಿತೀವಿ. ಇದನ್ನ ಯಾವಾಗ್ಲೂ ಅಳವಡಿಸ್ಕೊಂಡ್ರೆ ಬಹಳ ಸೂಕ್ತ. ಎರಡೂ ಕಾಲಗಳನ್ನ ಸಮವಾಗಿ ನಿಂತು 1-2 ಇಂಚುಗಳಷ್ಟು ಅಗಲವಾಗಿರ್ಲಿ, ಒಂದಕ್ಕೊಂದು ಪರ್ಯಾಯವಾಗಿರ್ಲಿ. ಹೀಗೆ ನಿಂತು ಗಮನಿಸಿ. ಪೂರ್ಣ ಪಾದದ ಮೇಲೆ ನೀವು ಪೂರ್ಣ ಪಾದದ ಮೇಲೆ ನಿಮ್ಮ ಭಾರ ಬರ್ತದೆ. ಹೀಗೆ ನಿಂತ್ರೆ ಯಾವುದೇ ಕಾರಣಕ್ಕೂ ಮಂಡಿಯ ಸಮಸ್ಯೆ ಮತ್ತು ಸೊಂಟದ ಸಮಸ್ಯೆ ಬರಲ್ಲ. ಇದು ನಿಲ್ಲುದು ಒಂದು ನೀವು ಅಭ್ಯಾಸ ಮಾಡಿದ್ರೆ ಹಲವಾರು ಸಮಸ್ಯೆಗಳಿಂದ ದೂರ ಆಗ್ಬೋದು. ಎರಡನೇದು, ಭುಜಗಳು ಅಗಲವಾಗಿರ್ಲಿ, ಸೊಂಟ ನೇರವಾಗಿರ್ಲಿ. ನಿಮ್ಮ ಉಸಿರಾಟ ಪ್ರತಿ ಬಾರಿಯೂ ಬರೀ ಆಸನ ಮಾಡಬೇಕಾದ್ರಲ್ಲ, ಎಲ್ಲಾ ಸಮಯದಲ್ಲೂ ಸರಾಗವಾಗಿ ಆರಾಮವಾಗಿರ್ಲಿ. ಈಗ ಸಮಸ್ಥಿತಿಯಲ್ಲಿ ನಿಂತು ಆಸನಕ್ಕೆ ಹೋಗೋಣ. ತಾಡಾಸನ. ಕಾಲುಗಳು ಸಮಸ್ಥಿತಿ. ಮಂಡಿಯನ್ನ ಬಿಗಿ ಮಾಡಿ, ತೊಡೆಯನ್ನ ಬಿಗಿ ಮಾಡಿ, ಪೃಷ್ಠವನ್ನ ಬಿಗಿ ಮಾಡಿ ಆರಾಮವಾಗಿ ನಿಂತು ಕೈಗಳನ್ನ ಸಡಿಲ ಮಾಡಿ. ಕೈಗಳು ನಿಮ್ಮ ತೊಡೆಯ ಪಕ್ಕದಲ್ಲಿರ್ಲಿ. ಮಂಡಿ ಬಿಗಿ ಇದೆ, ತೊಡೆ ಬಿಗಿ ಇದೆ, ಪೃಷ್ಠ ಬಿಗಿತಗೊಂಡಿದೆ. ಆರಾಮವಾಗಿ ಶ್ವಾಸ ತಗೊಳ್ತಾ ಕೈಗಳನ್ನ ಮೇಲ್ತಾನೆ. ಶ್ವಾಸವನ್ನ ಬಿಡಿ, ಶ್ವಾಸವನ್ನ ತಗೊಳ್ತಾ ನಿಧಾನವಾಗಿ ಎಷ್ಟು ಸಾಧ್ಯ ಅಷ್ಟು ಕೈಗಳನ್ನ ಮೇಲೆ ತನ್ನಿ. ಕರಮೂಲ, ಕರಮಧ್ಯ, ಕರಾಗ್ರ ಒತ್ತಲಿ. ಎಷ್ಟು ಸಾಧ್ಯ ಅಷ್ಟು ಕೈಗಳನ್ನ ಮೇಲಕ್ಕೆ ಎಳಿತಾ ಹೋಗಿ. ಮೇಲಕ್ಕೆ ಹೆಚ್ಚು ಎಳೆದಷ್ಟು ನಿಮ್ಮ ಎದೆಯ ಗೂಡು ಹುಬ್ಬಲಿಕ್ಕೆ ಶುರುವಾಗ್ತದೆ. ಎದೆಯ ಗೂಡು ಹುಬ್ಬಿದಾಗ ನಿಮ್ಮ ಉಸಿರಾಟ ಕ್ರಿಯೆ ದೀರ್ಘವಾಗ್ತದೆ. ಉಸಿರಾಟ ಕ್ರಿಯೆ ದೀರ್ಘವಾದ್ರೆ ನಿಮ್ಮ ಹಲವಾರು ರೋಗಗಳನ್ನ ಹೊರಗೆ ಹಾಕಬಹುದು ಮತ್ತು ನಿಮ್ಮ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ. ಈಗ ಕೈಗಳನ್ನ ಲಾಕ್ ಮಾಡಿ ನಿಧಾನವಾಗಿ ಉಲ್ಟಾ ತಿರುಗಿಸಿ. ಎಷ್ಟು ಸಾಧ್ಯ ಅಷ್ಟು ಮೇಲಕ್ಕೆ ಹಿಗ್ಗಿಸ್ತಾ ಹೋಗಿ, ಹಿಗ್ಗಿಸ್ತಾ ಹೋಗಿ, ಹಿಗ್ಗಿಸ್ತಾ ಹೋಗಿ. ನಿಧಾನವಾಗಿ ಈ ಸ್ಥಿತಿಗೆ ಬಂದ ನಂತರ ನಿಧಾನವಾಗಿ ಉಸಿರಾಟ ಕ್ರಿಯೆ ನಡೆಯುತ್ತೆ. ನಿಧಾನವಾಗಿ
ನಿಮ್ಮ ಉಸಿರನ್ನ ತಗೊಂಡು ನಿಧಾನವಾಗಿ ಉಸಿರು ಬಿಡಿ. ಹೀಗೆ ಇದ್ದ ಸ್ಥಿತಿಯಲ್ಲಿ ನೀವು ಮುಖದ ಭಾವನೆಯನ್ನು ಬಿಗಿ ಮಾಡಕ್ ಹೋಗ್ಬೇಡಿ. ಪ್ರಸನ್ನವಾಗಿ ಬಿಡಿ, ಆರಾಮವಾಗಿ ಇರಿ. ಎಷ್ಟು ಸಾಧ್ಯ ಅಷ್ಟು ಮೇಲಕ್ಕೆ ಎಳಿತಾ ನಿಧಾನವಾಗಿ ನಿಮ್ಮ ಹಿಮ್ಮಡಿಗಳನ್ನು ಮೇಲಕ್ಕೆ ಎತ್ತುತ್ತಾ ಹೋಗಿ. ಎಷ್ಟು ಸಾಧ್ಯ ಅಷ್ಟು ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತುತ್ತಾ ಹೋಗಿ. ಆದ್ರೆ ಚೆನ್ನಾಗಿ ನೆನಪಿರ್ಲಿ, ಸಾಮಾನ್ಯವಾಗಿ ತಾಡಾಸನದಲ್ಲಾಗುವ ತೊಡಕು ಏನು ಅಂದ್ರೆ ಕೈಗಳು ಮೇಲಕ್ಕೆ ಎಳಿತಾ ಸ್ವಲ್ಪ ಸಡಿಲ ಮಾಡ್ತಾ ಹೋಗಿ. ನಮಗೆ ಗೊತ್ತಿಲ್ಲ ಸಡಿಲ ಆಗ್ತದೆ, ಹಾಗೆ ಮಾಡಕ್ ಹೋಗ್ಬೇಡಿ, ಉಪಯೋಗ ಕಡಿಮೆ ಆಗ್ತದೆ. ಎಷ್ಟು ಸಾಧ್ಯ ಅಷ್ಟು ಮೇಲ್ಮುಖವಾಗಿ ಕೈಗಳನ್ನ ಎಳಿತಾ ಹೋಗಿ. ಹೀಗೆ ಎಳೆದಷ್ಟು ನಿಮ್ಮ ತೊಡೆಯ ಹಿಂಭಾಗದ ಮೀನ್ಕಂಡದ ಹಿಂಭಾಗದ ನರಗಳಿಂದ ಹಿಡಿದು ಕತ್ತಿನ ನರಗಳ ಹೊರಗಿನ ಎಲ್ಲವೂ ಸೆಳೆತ ಮೇಲ್ಮುಖವಾಗಿ ಆಗ್ತಾ ಹೋಗ್ತದೆ. ಈಗ ಆಗೋದ್ರಿಂದ ನಮ್ಮ ಕಶೇರುಕ ಬಿಲ್ಲೆಗಳೇನಿದೆ, ನಮ್ಮ ಸ್ಪೈನ್ ಡಿಸ್ಕ್ಗಳೇನಿದೆ, ಅದು ಹಿಗ್ಲಿಕ್ಕೆ ಶುರುವಾಗ್ತದೆ. ಅಲ್ಲಿರುವಂತಹ ಪೆಡಸುತನ ಗಡಸುತನ ಹೋಗಿ ಆ ಭಾಗಗಳು ಸೂಕ್ಷ್ಮ ಆಗ್ತವೆ. ಮತ್ತು ಅಷ್ಟೇ ಅಲ್ಲ, ನಮ್ಮ ಉದರದ ಸ್ನಾಯುಗಳು ಸಡಿಲವಾಗ್ತದೆ, ನಮ್ಮ ಭುಜದ ಸ್ನಾಯುಗಳು ಸಡಿಲವಾಗ್ತದೆ ಮತ್ತು ಬಲಿಷ್ಠವಾಗ್ತದೆ. ಎಲ್ಲಾ ತರದ ಪೆಡಸುತನ ದೂರವಾಗ್ತಾ ಬರ್ತದೆ. ನಮ್ಮ ಭುಜದ ಮತ್ತು ಮೊಣಕೈಯಿನ ಸಾಮರ್ಥ್ಯ ಕೂಡ ಹೆಚ್ಚುತ್ತಾ ಹೋಗ್ತದೆ. ಎಷ್ಟು ಸಾಧ್ಯ ಅಷ್ಟು ಮೇಲೆ ಕೆಳಿತಾ ನಿಧಾನವಾಗಿ ಹಿಮ್ಮಡಿಯನ್ನ ಕೆಳಗೆ ಬಿಡಿ. ಶ್ವಾಸವನ್ನ ಬಿಡ್ತಾ ಹಿಮ್ಮಡಿಯನ್ನ ಕೆಳಗೆ ಬಿಡಿ. ನಿಧಾನವಾಗಿ ಉಸಿರಾಟ ಮಾಡಿ ಮತ್ತೊಮ್ಮೆ ಹಿಮ್ಮಡಿಯನ್ನ ಮೇಲಕ್ಕೆ ಎತ್ತುತ್ತಾ ಹೋಗಿ. ಹಿಮ್ಮಡಿಯನ್ನ ಮೇಲಕ್ಕೆ ಎತ್ತುತ್ತಾ ಎಷ್ಟು ಸಾಧ್ಯ ಅಷ್ಟು ಕೈಗಳನ್ನು ಮೇಲ್ ಮಾಡಿ. ಹೀಗೆ ಒಂದು 4-5 ಬಾರಿ ಮೇಲೆ ಮತ್ತು ಕೆಳಗೆ ಮಾಡಬೇಕು. ಇದು ಆಸನವು ಮತ್ತು ವ್ಯಾಯಾಮದ ರೀತಿಯಲ್ಲಿ ಆಸನ ಆಗೋದ್ರಿಂದ ಹೆಚ್ಚು ನಮ್ಮ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಆಗ್ತದೆ. ಉಸಿರು ಬಿಡ್ತಾ ಮತ್ತೆ ನಿಧಾನವಾಗಿ ಕೆಳಗೆ ಶ್ವಾಸವನ್ನು ತಗೊಳ್ತಾ ಮತ್ತೆ ನಿಧಾನವಾಗಿ ಹಿಮ್ಮಡಿಯನ್ನು ಎತ್ತುತ್ತಾ ಮೇಲಕ್ಕೆ ಹೋಗ್ತಾ. ಶ್ವಾಸವನ್ನು ಬಿಡ್ತಾ ನಿಧಾನವಾದ ಉಸಿರಾಟ. ನಾವು ವೇಗವಾಗಿ ಆಸನ ಮಾಡಬೇಕಾದ್ರೆ ಚೆನ್ನಾಗಿ ನೆನ್ಪಿಡಿ, ನಾವು ಆಸನಾಭ್ಯಾಸ ಮಾಡಬೇಕಾದ್ರೆ ಉಸಿರಾಟದ ಗಮನ ಕೂಡ ಅತ್ಯಂತ ಮುಖ್ಯ. ನಿಧಾನವಾಗಿ ಶ್ವಾಸವನ್ನು ತಗೊಳ್ತಾ ಕೈಗಳನ್ನ ನಮಸ್ಕಾರ ಸ್ಥಿತಿಗೆ ತನ್ನಿ. ಆರಾಮಾಗಿ ಉಸಿರಾಡಿ ಶ್ವಾಸವನ್ನು ಬಿಡ್ತಾ ನಿಧಾನವಾಗಿ ಕೈಗಳು ಪಕ್ಕ. ಶ್ವಾಸವನ್ನು ತಗೊಳ್ತಾ ಕೈಗಳನ್ನು ತಿರುಗಿಸಿ ಶ್ವಾಸವನ್ನು ಬಿಡ್ತಾ ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ. ತಾಡಾಸನ. ಆಸನ ಮುಗಿದ ತಕ್ಷಣ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ಯಾವ ಭಾಗದಲ್ಲಿ ಅದರ ಪರಿಣಾಮ ಆಗ್ತಾ ಇದೆ ಅದನ್ನ ಗಮನಿಸಿ. ನಿಮ್ಮ ಭುಜ, ಪಕ್ಕೆಲುಬು, ಸೊಂಟ, ತೊಡೆಯ ಮೀನ್ಕಂಡದ ಭಾಗಗಳಲ್ಲಿನ ಸೆಳೆತ, ಆ ಸೆಳೆತದಿಂದ ವಿಶ್ರಾಂತಿ, ಆ ಭಾಗದಲ್ಲಿ ಚೈತನ್ಯದ ಅರಿದಾಡುವಿಕೆ ಗಮನಿಸಿ. ಯಾವುದೇ ಆಸನಾಭ್ಯಾಸವನ್ನ ಮಾಡಬೇಕಾದ್ರೂ ಅವಸರ ಮಾಡಕ್ ಹೋಗ್ಬೇಡಿ. ಅವಸರದಲ್ಲಿ ಆಘಾತಗಳು ಜಾಸ್ತಿ, ಅಪಘಾತಗಳು ಜಾಸ್ತಿ. ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಆರಾಮವಾಗಿ ಆಸನಾಭ್ಯಾಸವನ್ನ ಮಾಡಿ. ಮುಂದಿನ ಆಸನಾಭ್ಯಾಸ ಮಾಡೋಣ ಸಣ್ಣ ವಿರಾಮದ ನಂತರ. ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವುದೇ ಆಸನ ಮಾಡಬೇಕಾದ್ರೂ ಯಾವುದೇ ಕಾರಣಕ್ಕೂ ಅವಸರ ಮಾಡಕ್ ಹೋಗ್ಬೇಡಿ. ಎಷ್ಟು ಸಾಧ್ಯ ಅಷ್ಟು ನಿಧಾನ ಮಾಡಿ ಮತ್ತು ನಿಮ್ಮ ಉಸಿರಾಟದ ಕಡೆಗೆ ಹೆಚ್ಚು ಗಮನವನ್ನ ಕೊಡಿ. ಉಸಿರಾಟದ ಕಡೆ ಹೆಚ್ಚು ಗಮನ ಕೊಟ್ಟಷ್ಟು ಆಯಾಸವಾಗದೆ, ಯಾವುದೇ ರೀತಿ ಆಘಾತಗಳಾಗದೆ ಆರಾಮವಾಗಿ ಮಾಡಬಹುದು. ಮತ್ತು ಚೆನ್ನಾಗಿ ನೆನ್ಪಿಡಿ, ಆಸನ ಮಾಡಬೇಕಾದ್ರೆ ಅವಸರ ಮಾಡಿದ್ರೆ ನಮ್ಮ ನರ ನಾಡಿಗಳು ಮತ್ತು ಸ್ನಾಯುಗಳು ಸೂಕ್ಷ್ಮವಾಗ್ತಾ ಹೋಗ್ತವೆ. ಆಸನ ಮಾಡುವ ಸಮಯದಲ್ಲಿ ನೀವು ಅವಸರ ಮಾಡಿದಾಗ ಆ ಸ್ನಾಯುಗಳ ಮೇಲೆ ಆಘಾತ ಆಗ್ಬಹುದು. ನಾವು ಆಸನಗಳನ್ನ ಮಾಡ್ತಾ ಇರುವಂತದ್ದು
ದೇಹದ ನರ ನಾಡಿಗಳನ್ನ ಹಿಗ್ಗಿಸ್ಲಿಕ್ಕೆ. ಯೋಗದ ಇನ್ನೊಂದು ಅರ್ಥವೇ ಹಿಗ್ಗಿಸು, ಎಳೆ ಅಂತ. ಈಗ ಹಿಗ್ಗಿಸ್ತಾ ಇದೀವಿ, ಶರೀರದ ನರನಾಡಿಗಳನ್ನ, ಸ್ನಾಯುಗಳನ್ನ ಹಿಗ್ಗಿಸ್ತಾ ಇದೀವಿ, ಎಳಿತಾ ಇದೀವಿ. ಈಗ ದಿಢೀರಂತ ನೀವು ಬಿಟ್ರೆ ಆಘಾತ ಆಗ್ಬಹುದು. ಆ ಕಾರಣಕ್ಕೆ ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಆರಾಮವಾಗಿ ಆಸನಾಭ್ಯಾಸವನ್ನ ಮಾಡಿ. ಈಗ ಎರಡನೇ ಆಸನಕ್ಕೆ ಹೋಗೋಣ. ತಿರ್ಯಕ್ ತಾಡಾಸನ. ನಮ್ಮ ಸೊಂಟದ ಭಾಗದಲ್ಲಿ ಬೊಜ್ಜು ಸಾಕಷ್ಟು ನಾವು ಬೆಳೆಸ್ತಾ ಇದ್ವಿ. ನಿಮ್ ಚೆನ್ನಾಗಿ ನೆನಪಿರ್ಲಿ, ಒಂದು ಟೈರ್ ಇದ್ರೆ, ನೀವು ಕೂತಾಗ ಅಥವಾ ನಿಂತ ಗಮನಿಸಿ, ಪಕ್ಕದಲ್ಲಿ ಒಂದು ಟೈರ್ ಇದ್ರೆ 5 ವರ್ಷ ಆಯಸ್ ಕಡಿಮೆ ಅಂತ. ಹಾಗಾಗಿ ಆ ಆಯಸ್ಸನ್ನ ನಾವು ಚೆನ್ನಾಗಿಟ್ಕೋಬೇಕು ಅಂದ್ರೆ ದೇಹದಲ್ಲಿ ಕೊಬ್ಬು ಇರಬಾರ್ದು, ವಿಶೇಷವಾಗಿ ಸೊಂಟದಲ್ಲಿ ಕೊಬ್ಬು ಇರಬಾರ್ದು. ಪುರುಷರ ಲಕ್ಷಣ ಅದು. ನಿಂತಾಗ ಆ ವಿವೇಕಾನಂದರು ಹೇಳ್ತಾರೆ, ಸಿಂಹದ ರೀತಿ ಕಾಣಿಸ್ಬೇಕು. ನಾವೆಲ್ಲರೂ ಈಗ ರೋಗಿಷ್ಠರ ರೀತಿ ಕಾಣ್ತಾ ಇದ್ದೇವೆ. ವಿಶೇಷವಾಗಿ ಈಗ ಮಾಡುವ ಆಸನ ನಮ್ಮ ಸೊಂಟದ ಶಕ್ತಿನೇ ಹೆಚ್ಚು ಮಾಡಲಿಕ್ಕೆ, ಎದೆಯ ಗೂಡನ್ನ ಹಿಗ್ಗಿಸಿ, ಶ್ವಾಸಕೋಶವನ್ನ ಹಿಗ್ಗಿಸಿ, ಹೆಚ್ಚು ಉಸಿರಾಟ ಕ್ರಿಯೆ, ದೀರ್ಘವಾದ ಉಸಿರಾಟ ಕ್ರಿಯೆ ಆಗ್ಲಿಕ್ಕೆ ಸಹಾಯ ಮಾಡ್ತವೆ. ಮತ್ತು ಭುಜದ ಸ್ನಾಯುಗಳನ್ನ ಬಲಿಷ್ಠ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಮತ್ತು ನಮ್ಮ ಗುದದ್ವಾರದ ಮತ್ತು ನಮ್ಮ ಉದರದ ಸ್ನಾಯುಗಳನ್ನ, ಆ ಪೆಡಸುತನವನ್ನು ಹೋಗಿಸಿ ಸೂಕ್ಷ್ಮ ಮಾಡಿ ಆ ಭಾಗಗಳಲ್ಲಿರುವ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಸಹಾಯ ಮಾಡುವಂತ ಆಸನ ತಿರ್ಯಕ್ ತಾಡಾಸನ. ಇಲ್ಲಿ ಮಾಡಬೇಕಾದದ್ದು 1 ಅಡಿಗಳಷ್ಟು ನಿಮ್ಮ ಕಾಲನ್ನ ಪಕ್ಕಕ್ಕೆ. ಇದು ಕೂಡ ಕಾಲುಗಳು ಸಾಮಾನ್ಯವಾಗಿ ಮೂಲೆಗೆ ತಿರುಗುತ್ತೆ, ಇಲ್ಲ ಪ್ಯಾರಲ್ ಆಗಿರ್ಲಿ, ಒಂದಕ್ಕೊಂದು ಪಕ್ಕದಲ್ಲಿ ನೇರವಾಗಿ ಸರಿಯಾಗಿರ್ಲಿ. ಪ್ರತಿ ಆಸನ ಮಾಡಬೇಕಾದ್ರೂ, ನಿಂತು ಮಾಡುವ ಪ್ರತಿ ಆಸನದಲ್ಲೂ ನೆನಪಿಡಿ, ನಿಮ್ಮ ಮೀನ್ಕಂಡ, ಮಂಡಿ, ತೊಡೆ, ಪೃಷ್ಠ ಬಿಗಿತವಾಗಿರ್ಬೇಕು, ಟೈಟ್ ಆಗಿರ್ಬೇಕು. ಆಗ ನಿಲ್ಲುವ ಭಂಗಿ ಸರಿ ಹೋಗ್ತದೆ. ಹಾಗಿದ್ದು ಈಗ ಎರಡೂ ಕೈಗಳನ್ನ ನಿಮ್ಮ ಎದೆಯ ಮುಂಭಾಗದಲ್ಲಿ ಸೇರಿಸಿ, ಇದನ್ನ ಶ್ವಾಸವನ್ನ ತೆಗೆದುಕೊಂಡು ನಿಧಾನವಾಗಿ ಮೇಲಕ್ಕೆ ಎಳಿತಾ ಹೋಗಿ, ನಿಧಾನವಾಗಿ ಕೈಗಳನ್ನ ಮೇಲ್ಮುಖವಾಗಿ ತಿರುಗಿಸಿ. ಮೊದಲು ಮಾಡಿದ ತಾಡಾಸನದ ರೀತಿಯೇ ಇದ್ರು ಸ್ವಲ್ಪ ಅದಕ್ಕಿಂತ ಹೆಚ್ಚು ಪರಿಣಾಮ ನಮ್ಮ ಸೊಂಟದ ಕಟಿಯ ಭಾಗಕ್ಕೆ ಮತ್ತು ಎದೆಯ ಗೂಡಿನ ಭಾಗಕ್ಕೆ ಆಗ್ತದೆ. ನಮ್ಮ ರಿಪ್ಸ್ಗಳು, ಎಲುಬುಗಳು ಹುಬ್ಬಲಿಕ್ಕೆ ಶಕ್ತಿಯನ್ನ ಕೊಡ್ತಾ ಹೋಗ್ತದೆ. ಈಗ ಇಲ್ಲಿ ಮಾಡಬೇಕಾದ್ದೇನು? ಶ್ವಾಸವನ್ನ ತಗೊಳ್ಳಿ, ಶ್ವಾಸವನ್ನ ಬಿಡ್ತಾ ನಿಧಾನವಾಗಿ ಬಲಭಾಗಕ್ಕೆ ಬಗ್ಗಿ, ಎಷ್ಟು ಸಾಧ್ಯ ಬಗ್ಗಿ. ಹಾಗೆ ಬಗ್ಗಬೇಕಾದ್ರೆ ನಿಮ್ಮ ಮಂಡಿಗಳು ಬಿಗಿಯಾಗಿರ್ಲಿ, ಯಾವುದೇ ಕಾರಣಕ್ಕೂ ಮಂಡಿ ಬಗ್ಗಬಾರದು. ಸಾಮಾನ್ಯವಾಗಿ ಪಕ್ಕಕ್ಕೆ ವಾಲಬೇಕಾದ್ರೆ ಮಂಡಿ ಸಡಿಲವಾಗಬಹುದು ಮತ್ತು ಬಗ್ಗಬಹುದು. ಹಾಗಾಗಿ ಆ ಕಡೆ ಗಮನ ಕೊಟ್ಟು ಶ್ವಾಸವನ್ನು ಬಿಡ್ತು ಪಕ್ಕಕ್ಕೆ ಬಗ್ಗಿ. ಮೊಣಕೈಗಳು ಕೂಡ ಪಕ್ಕಕ್ಕೆ ಬಲಗದ ತಕ್ಷಣ ಬಲಗೈ ಬಗ್ಬಹುದು, ಅದನ್ನ ಸ್ಟ್ರೈಕ್ ಮಾಡಿ. ಮತ್ತು ಶ್ವಾಸ ತಗೊಳ್ಳುತ್ತಾ ಮೇಲೆ ಮತ್ತು ಶ್ವಾಸವನ್ನು ಬಿಡ್ತಾ ನಿಧಾನವಾಗಿ ಎಡಭಾಗಕ್ಕೆ, ಮತ್ತು ಶ್ವಾಸ ತಗೊಳ್ತಾ ನಿಧಾನವಾಗಿ ಮೇಲೆ. ಸೊಂಟವನ್ನ ಬೇಗ ಕರಗಿಸಬೇಕು ಅನ್ನೋರಿಗೆ ಅದ್ಭುತವಾದ ಆಸನ. ನಿಮ್ಗೆ ಚೆನ್ನಾಗಿ ಗೊತ್ತಿರ್ಲಿ, ನಮ್ಮ ಪ್ರತಿ ಆಸನವು ನಮ್ಮ ಬುಡವನ್ನ ಭದ್ರ ಮಾಡ್ಲಿಕ್ಕೆ ಸಹಾಯ ಮಾಡುತ್ತದೆ. ಅರ್ಥಾತ್ ನಮ್ಮ ಸ್ಪೈನ್, ನಮ್ಮ ಕಶೇರುಕದ ಬಿಲ್ಲೆಗಳನ್ನ ಹಿಗ್ಗಿಸಿ ಆ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಲಿಕ್ಕೆ ಸಹಾಯ ಮಾಡುತ್ತದೆ. ವಿಶೇಷವಾಗಿ ಅತ್ಯಂತ ಸರಳವಾಗಿ ಹೆಚ್ಚು ಉಪಯೋಗ ಕೊಡುವಂಥದ್ದು ಈ ತಿರ್ಯಕ್ ತಾಡಾಸನ. ಮತ್ತೆ ಶ್ವಾಸವನ್ನು ಬಿಡ್ತಾ ನಿಧಾನವಾಗಿ ಪಕ್ಕಕ್ಕೆ ವಾಲ್ತಾ ಹೋಗಿ, ಶ್ವಾಸವನ್ನು ಬಿಡ್ತಾ ಶ್ವಾಸ ತಗೊಳ್ತಾ ಬಿಡ್ತಾ, ಶ್ವಾಸ ತಗೊಳ್ತಾ ಶ್ವಾಸ ಬಿಡ್ತಾ. ಮತ್ತು ಮುಂದಕ್ಕೆ ಬಾಗ್ಬೇಕಾದ್ರೆ ಇನ್ನೊಂದು ತೊಂದರೆ ಆಗ್ಬಹುದು. ಸಾಮಾನ್ಯವಾಗಿ ಮುಂದಕ್ಕೆ ಬಗ್ಬಿಡ್ತೀವಿ, ಪಕ್ಕಕ್ಕೆ ವಾಲ್ಬೇಕು. ಚೆನ್ನಾಗಿ ಒಮ್ಮೆ ಗಮನಿಸಿ. ನೀವು ಎಡಭಾಗಕ್ಕೆ ಅಥವಾ ಬಲಭಾಗಕ್ಕೆ ಬಗ್ಗಿದಾಗ ನಿಮ್ಮ ದೃಷ್ಟಿ ನಿಮ್ಮ ಭುಜದ ಪಕ್ಕದಿಂದ ಮೇಲ್ ನೋಡಿ.
ಹೀಗೆ ನೇರವಾಗಿ ನಿಮ್ಮ ಪಕ್ಕಕ್ಕೆ ವಾಲಬೇಕು. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಅಭ್ಯಾಸ ಮಾಡ್ತಾ ಬಂದ್ರೆ ನಿಮ್ಮ ಮೊಣಕಾಯಿಗಳ ಪೇನ್, ಈಗೆಲ್ಲ ಟೆನಿಸ್ ಎಲ್ಬೋ ಅಂತ ಬರ್ತಾ ಇದೆ, ಆ ಸಮಸ್ಯೆಯಿಂದ ದೂರ ಆಗ್ಬಹುದು. ಭುಜಗಳ ಸ್ನಾಯುಗಳು ಬಲಿಷ್ಠವಾಗೋದ್ರಿಂದ ಕತ್ತಿಗೆ ಹೆಚ್ಚು ಸಾಮರ್ಥ್ಯವನ್ನ ಕೊಡುತ್ತದೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಪೈನ್ಗೆ ಹೆಚ್ಚು ಶಕ್ತಿಯನ್ನ ಕೊಟ್ಟು ಸೈಡಲ್ಲಿರುವಂತಹ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಸಹಾಯವನ್ನ ಮಾಡುವಂಥದ್ದು ತಿರ್ಯಕ್ ತಾಡಾಸನ. ವಿಶೇಷವಾಗಿ ಯಾರು ವಾಕಿಂಗ್ ಮಾಡ್ತೀರಿ, ಜಾಗಿಂಗ್ ಮಾಡ್ತೀರಿ, ಅವ್ರಿಗೂ ಕೂಡ ಈ ಆಸನ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಸಹಾಯವನ್ನ ಉಂಟು ಮಾಡ್ತದೆ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಇವತ್ತಿನ ಸಾಫ್ಟ್ವೇರ್ಗಳು ವಿಶೇಷವಾಗಿ ಬ್ಯಾಕ್ ಪೇನ್ ನಿಂದ, ಭುಜದ ನೋವುಗಳಿಂದ, ಶೋಲ್ಡರ್ ಪೇನ್ ಇಂದ ಅತಿಯಾಗಿ ನಾವು ನರಳುತ್ತಾ ಇದ್ದೀವಿ. ಈ ನರಳುವಿಕೆಯಿಂದ ದೂರ ಆಗಬೇಕು ಅಂತಿದ್ರೆ ಸರಿಯಾದ ರೀತಿಯಲ್ಲಿ ತಾಡಾಸನ ಮತ್ತು ಅದಕ್ಕೆ ಜೊತೆಯಾಗಿ ತಿರ್ಯಕ್ ತಾಡಾಸನವನ್ನ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಮತ್ತು ಇನ್ನೊಂದು, ಆ ಪೋಸ್ಚರ್ ಅಲ್ಲಿ ನಿಂತಾಗ ನಾವು ಕನಿಷ್ಠ 2 ನಿಮಿಷಗಳ ಸಮಯ ಅಲ್ಲಿ ನಿಲ್ಲಬೇಕು. ಆಗ ಅದರ ಉಪಯೋಗ ಹೆಚ್ಚು. ನನಗೆ ಭುಜ ನೋವು ಬಂತು, ನನಗೆ ಉಸಿರಾಟ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನಾದ್ರೂ ನೀವು ಫಾಸ್ಟ್ ಆಗಿ ವ್ಯಾಯಾಮದ ರೀತಿ ಮಾಡಿದ್ರೆ ಅದ್ರ ಉಪಯೋಗ ಕಡಿಮೆ ಆಗ್ತದೆ. ನಿಮಗೆ ಅದರ ಫಲ ಚೆನ್ನಾಗಿ ಸಿಗಬೇಕು ಅಂತ ಇದ್ರೆ, ಅದರ ಉಪಯೋಗ ಚೆನ್ನಾಗಿ ಸಿಕ್ಕಿ ನಿಮ್ಮ ಭುಜ, ನಿಮ್ಮ ಸ್ಪೈನ್, ನಿಮ್ಮ ಮಂಡಿ, ತೊಡೆಯ ಸ್ನಾಯುಗಳು ಬಲಿಷ್ಠವಾಗಬೇಕು ಅಂತಿದ್ರೆ ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಉಸಿರಾಟದ ಕಡೆಗೆ ಗಮನವನ್ನ ಕೊಟ್ಟು ಮಾಡ್ತಾ ಹೋದ್ರೆ ಈ ಆಸನ ಅದ್ಭುತವಾದ ರೀತಿಯಲ್ಲಿ ಸಹಾಯವನ್ನ ನಿಮಗೆ ಕೊಡ್ತಾ ಹೋಗ್ತದೆ. ಇನ್ನೊಮ್ಮೆ ತಿರ್ಯಕ್ ತಾಡಾಸನವನ್ನು ಅಭ್ಯಾಸ ಮಾಡೋಣ. ಅತ್ಯಂತ ಅದ್ಭುತವಾದಂತಹ ಪರಿಣಾಮ ಕೊಡುವಂತಹ ಆಸನ. 2 ಕಾಲುಗಳು 1 ಅಡಿಯಷ್ಟು ಅಗಲವಾಗಿರ್ಲಿ. ಕೈಗಳನ್ನ ಸಡಿಲ ಮಾಡಿ ಎದೆಯ ಮುಂದೆ ಇಟ್ಟು ಶ್ವಾಸವನ್ನು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಒಮ್ಮೆ ಶ್ವಾಸ ಬಿಡಿ. ನಿಧಾನವಾಗಿ ಮೇಲಕ್ಕೆ ಎಳಿತಾ ಶ್ವಾಸವನ್ನು ಬಿಡ್ತಾ ಪಕ್ಕಕ್ಕೆ ವಾಲ್ತಾ ನಿಮ್ಮ ದೃಷ್ಟಿ ಮೇಲ್ಭಾಗಕ್ಕೆ ಹೋಗಿ, ಮಂಡಿಗಳು ಬಿಗಿಯಾಗಿ ಶ್ವಾಸವನ್ನು ತಗೊಳ್ತಾ ನಿಧಾನವಾಗಿ ಮೇಲೆ, ಶ್ವಾಸವನ್ನು ಬಿಡ್ತಾ ನಿಧಾನವಾಗಿ ಮತ್ತೆ ಎಡಭಾಗಕ್ಕೆ ವಾಲಿ ನಿಮ್ಮ ಭುಜದಿಂದ ಮೇಲಕ್ಕೆ ನೋಡಿ. ಕೈಗಳು ಎಷ್ಟು ಸಾಧ್ಯ ಪಕ್ಕಕ್ಕೂ ಎಳಿತಾ ಹೋಗಿ. ಈಗ ಎಳಿತಾ ಹೋದಾಗ ನಿಮ್ಮ ಭುಜದ ಸ್ನಾಯು, ನಿಮ್ಮ ಪಕ್ಕೆಲುಬುಗಳ ಸ್ನಾಯುಗಳು ಸಡಿಲವಾಗ್ತದೆ, ಅಲ್ಲಿರುವ ಪೆಡಸುತನ ಸಡಿಲವಾಗ್ತದೆ. ಆಗ ಅಲ್ಲಿ ಇರುವ ಕೊಬ್ಬು ಸಹಿತ ಕರಗಲಿಕ್ಕೆ ಹೆಚ್ಚು ಸಹಾಯವನ್ನ ಮಾಡ್ತಾ ಹೋಗ್ತದೆ. ಮತ್ತೆ ಶ್ವಾಸ ತಗೊಳ್ತಾ ನಿಧಾನವಾಗಿ ಮೇಲೆ, ಶ್ವಾಸವನ್ನು ಬಿಡ್ತಾ ಶ್ವಾಸವನ್ನು ತಗೊಳ್ಳಿ, ಮತ್ತೆ ಶ್ವಾಸ ಬಿಡ್ತಾ ಕೈಗಳನ್ನು ಬಿಡಿ. ಒಮ್ಮೆ ದೀರ್ಘವಾದ ಶ್ವಾಸ, ದೀರ್ಘವಾಗಿ ಶ್ವಾಸವನ್ನ ಬಿಡ್ತಾ ವಿಶ್ರಾಂತಿಯನ್ನ ಪಡೆಯಿರಿ. ನಾಳೆಯ ದಿನ ಇನ್ನು ಅದ್ಭುತ ಆಸನದೊಂದಿಗೆ, ವಿಷಯದೊಂದಿಗೆ ಭೇಟಿಯಾಗೋಣ. ಹರಿ ಓಂ ತತ್ಸತ್.